ಹಾಯ್, ಎಲ್ರಿಗೂ ನಮಸ್ಕಾರಗಳು. ನಾನು ಗೀತಾ ಭಟ್. ಎಲ್ಲ ಹೆಂಗಿದ್ದಿ? ಆರಾಮಿದ್ರ? ನಾನಿವತ್ತು ಪಟ್ಲಕಾಯಿ ಪಲ್ಯ ಮಾಡವು ಅಂದ್ಕೊಂಡಿದ್ದೆ. ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಪಟ್ಲಕಾಯನ್ನು ಸಣ್ಣಕ್ಕೆ ಕೊಚ್ಕೊಳ್ಳವು, ಮಧ್ಯೆ ಬೀಜ ಇದ್ದು ತೆಗೆದಿಟ್ಕೊಳ್ಳವು. ಈ ಥರ ಚಿಕ್ಕ ಚಿಕ್ಕದಾಗಿ ಕೊಚ್ಕೊಳ್ಳವು. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡು ಕಡಲೆಬೇಳೆ, ಕೊತ್ತಂಬರಿ, ಒಣಮೆಣಸು, ಜೀರಿಗೆ ಹುರಿತಾ ಇರೋವು, ಇಲ್ಲಿದ್ರೆ ಕತ್ತು ಹೋಗ್ತು. ಚೂರು ಹಿಂಗು, ತುರಿದಿಟ್ಟು ಹಸಿ ಕಾಯಿ ತುರಿನ ಜಾರಿಗೆ ಹಾಕಿ ಒಂಚೂರು ಹುಣಸೆ ಹಣ್ಣು ಹಾಕಿ ಹುರಿದಿಟ್ಟು ಮಸಾಲೆನ ಜಾರ್ ಒಳಗೆ ಹಾಕಿ ಬೀಸ್ಕೊಳ್ಳವು. ಮೊದಲಿಗೆ ಪಲ್ಯ ಬೇಯಿಸಿ ರೆಡಿ ಮಾಡ್ಕೊಂಬ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ಒಗ್ಗರಣೆ ಸೊಪ್ಪು ಹಾಕಿ ಅರಿಶಿನ ಹಾಕವು. ಕಡೆಗೆ ಹೆಚ್ಚಿಟ್ಟು ಪಡವಲಕಾಯಿ ಹಾಕಿ ಒಂದು ಲೋಟ ನೀರು ಹಾಕವು. ಚಲೋ ಬೇಯವು, ಹಾಗೆ ಮುಚ್ಚಿಡವು. ಪಲ್ಯಕ್ಕೆ ಬೇಯಿಸೋದು ಇಟ್ಕೊಂಡು ಇತ್ಲಾಗೆ ಮಸಾಲೆ ಬೇಯಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ, ಜಾಸ್ತಿ ಏನು ನೈಸ್ ಆಗುವಳಿಲ್ಲ, ಇಷ್ಟಾದ್ರೆ ಸಾಕು. ಚೂರು ಬೇಯ್ತಾ ಇತ್ತು. ಬೆಂದಮೇಲೆ ಉಪ್ಪು ಹಾಕೊಂಬ, ಚೂರು ರುಚಿಗೆ ಬೆಲ್ಲ. ನಮ್ಮ ಹವ್ಯಕರಲ್ಲಿ ಬೆಲ್ಲ ಇಲ್ಲದಿದ್ರೆ ಆಗ್ತಿಲ್ಲ. ಸ್ವಲ್ಪ ಸ್ವೀಟ್ ಆದರೂ ಅಡ್ಡಿಲ್ಲ, ತೊಂದರೆ ಇಲ್ಲ. ಮತ್ತು ಚೂರು ಬೇಯಿಸ್ಕೊಂಬ. ಬೇಯಿಸ್ಕೊಂಡಾದ್ಮೇಲೆ ಬೀಸಿಟ್ಟು ಮಸಾಲೆ ಹಾಕ್ಕೊಂಬ. ಚಲೋ ಮಾಡಿ ತೊಳ್ಸ್ಕೊಂಡು ಮತ್ತೊಂದು 2 ನಿಮಿಷ ಮುಚ್ಚಿಟ್ಟು ಬೇಯಿಸುವ. ಇಷ್ಟೇ, ಪಡವಲಕಾಯಿ ಪಲ್ಯ ರೆಡಿ. ನಮ್ಮ ಹಳ್ಳಿ ಕಡೆ ಪಟ್ಲಕಾಯಿ ಹೇಳ್ತಾ, ಪೇಟೆಗಳಿಗೆಲ್ಲ ಪಡವಲಕಾಯಿ ಹೇಳ್ತಾ.